ಭಾರತ ಅಂತಂದ್ರೆ ಉರ್ಕೊಳ್ಳೋರು ಒಬ್ರ ಇಬ್ರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಆಗಾಗ ನೇಪಾಳ, ಶ್ರೀಲಂಕಾ, ದೂರದ ಟರ್ಕಿ ಕೂಡ ಇದೀಗ ಕತ್ತಿ ಮಸಿಯೋಕೆ ಪ್ರಾರಂಭ ಮಾಡಿದೆ. ಅದರಿಂದ ಇರೋ ಬರೋ ಶತ್ರುಗಳಿಗೆ ಟಕ್ಕರ್ ಕೊಡಬೇಕು ಅಂತ ಭಾರತ ಮತ್ತಷ್ಟು ಮಗದಷ್ಟು ಸದೃಢವಾಗ್ತಾ ಇದೆ. ಇದೇ ದೃಷ್ಟಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮತ್ತಷ್ಟು ಹೆಚ್ಚಾಗಲಿದೆ ಭಾರತ ರಕ್ಷಣಾ ಬಜೆಟ್. ಸುದ್ದಿ ಕೇಳಿ ಬೆಚ್ಚಿ ಬಿದ್ದವು ಪಾಕಿಸ್ತಾನ, ಚೀನಾ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರಕ ಬಜೆಟ್ ಮೂಲಕ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳನ್ನು ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಇದಕ್ಕೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಿಗಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಬಜೆಟ್ನಲ್ಲಿ ಸೇನೆಗೆ ಒಟ್ಟು 6,81,000 ಕೋಟಿಯನ್ನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಈಗ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳಷ್ಟು ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಮುಂದೆ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ 3 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ ರಕ್ಷಣಾ ಬಜೆಟ್ 2.29 ಲಕ್ಷ ಕೋಟಿಗಳಷ್ಟಿತ್ತು. ಈಗ 6.81 ಲಕ್ಷ ಕೋಟಿ ರೂಪಾಯಿ ಇದೆ. 2026-2027ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿಗೆ ಏರಲಿದೆ. 7 ಲಕ್ಷ ಕೋಟಿ ಎಂದರೆ ಕರ್ನಾಟಕ ಬಜೆಟ್ಗಿಂತಲೂ ಹೆಚ್ಚು. 2025-26ರ ಕರ್ನಾಟಕ ಬಜೆಟ್ 4 ಲಕ್ಷ ಕೋಟಿ ದಾಟಿ ದಾಖಲೆಯನ್ನ ಬರೆದಿತ್ತು. ಈ ಬಾರಿ ಭಾರತದಲ್ಲೇ ಡ್ರೋನ್, ಯುದ್ಧ ವಿಮಾನ, ಮಿಸೈಲ್, ದೇಶೀಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತದೆ. ಅದರಲ್ಲೂ ಅಗ್ನಿ, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳ ಉತ್ಪಾದನೆಗೆ ಮೋದಿ ಸರ್ಕಾರ ಮಣೆ ಹಾಕಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತ ಅಂತಂದ್ರೆ ಉರ್ಕೊಳ್ಳೋರು ಒಬ್ರ ಇಬ್ರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಆಗಾಗ ನೇಪಾಳ, ಶ್ರೀಲಂಕಾ, ದೂರದ ಟರ್ಕಿ ಕೂಡ ಇದೀಗ ಕತ್ತಿ ಮಸಿಯೋಕೆ ಪ್ರಾರಂಭ ಮಾಡಿದೆ. ಅದರಿಂದ ಇರೋ ಬರೋ ಶತ್ರುಗಳಿಗೆ ಟಕ್ಕರ್ ಕೊಡಬೇಕು ಅಂತ ಭಾರತ ಮತ್ತಷ್ಟು ಮಗದಷ್ಟು ಸದೃಢವಾಗ್ತಾ ಇದೆ. ಇದೇ ದೃಷ್ಟಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮತ್ತಷ್ಟು ಹೆಚ್ಚಾಗಲಿದೆ ಭಾರತ ರಕ್ಷಣಾ ಬಜೆಟ್. ಸುದ್ದಿ ಕೇಳಿ ಬೆಚ್ಚಿ ಬಿದ್ದವು ಪಾಕಿಸ್ತಾನ, ಚೀನಾ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರಕ ಬಜೆಟ್ ಮೂಲಕ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳನ್ನು ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಇದಕ್ಕೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಿಗಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಬಜೆಟ್ನಲ್ಲಿ ಸೇನೆಗೆ ಒಟ್ಟು 6,81,000 ಕೋಟಿಯನ್ನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಈಗ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳಷ್ಟು ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಮುಂದೆ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ 3 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ ರಕ್ಷಣಾ ಬಜೆಟ್ 2.29 ಲಕ್ಷ ಕೋಟಿಗಳಷ್ಟಿತ್ತು. ಈಗ 6.81 ಲಕ್ಷ ಕೋಟಿ ರೂಪಾಯಿ ಇದೆ. 2026-2027ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿಗೆ ಏರಲಿದೆ. 7 ಲಕ್ಷ ಕೋಟಿ ಎಂದರೆ ಕರ್ನಾಟಕ ಬಜೆಟ್ಗಿಂತಲೂ ಹೆಚ್ಚು. 2025-26ರ ಕರ್ನಾಟಕ ಬಜೆಟ್ 4 ಲಕ್ಷ ಕೋಟಿ ದಾಟಿ ದಾಖಲೆಯನ್ನ ಬರೆದಿತ್ತು. ಈ ಬಾರಿ ಭಾರತದಲ್ಲೇ ಡ್ರೋನ್, ಯುದ್ಧ ವಿಮಾನ, ಮಿಸೈಲ್, ದೇಶೀಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತದೆ. ಅದರಲ್ಲೂ ಅಗ್ನಿ, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳ ಉತ್ಪಾದನೆಗೆ ಮೋದಿ ಸರ್ಕಾರ ಮಣೆ ಹಾಕಲಿದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು ಭಾರತ ಅಂತಂದ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಆಗಾಗ ನೇಪಾಳ, ಶ್ರೀಲಂಕಾ, ದೂರದ ಟರ್ಕಿ ಕೂಡ ಇದೀಗ ಕತ್ತಿ ಮಸಿಯೋಕ್ ಪ್ರಾರಂಭ ಮಾಡಿದೆ. ಅದರಿಂದ ಇರೋ ಬರೋ ಶತ್ರುಗಳಿಗೆ ಟಕ್ಕರ್ ಕೊಡಬೇಕು ಅಂತ ಭಾರತ ಮತ್ತಷ್ಟು ಮಗದಷ್ಟು ಸದೃಢವಾಗ್ತಾ ಇದೆ. ಇದೇ ದೃಷ್ಟಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮತ್ತಷ್ಟು ಹೆಚ್ಚಾಗಲಿದೆ ಭಾರತ ರಕ್ಷಣಾ ಬಜೆಟ್. ಸುದ್ದಿ ಕೇಳಿ ಬೆಚ್ಚಿ ಬಿದ್ದವು ಪಾಕಿಸ್ತಾನ, ಚೀನಾ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರಕ ಬಜೆಟ್ ಮೂಲಕ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳನ್ನು ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಇದಕ್ಕೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಿಗಬಹುದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಬಜೆಟ್ನಲ್ಲಿ ಸೇನೆಗೆ ಒಟ್ಟು 6,81,000 ಕೋಟಿಯನ್ನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಈಗ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿಗಳಷ್ಟು ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಮುಂದೆ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ 3 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ ರಕ್ಷಣಾ ಬಜೆಟ್ 2.29 ಲಕ್ಷ ಕೋಟಿಗಳಷ್ಟಿತ್ತು. ಈಗ 6.81 ಲಕ್ಷ ಕೋಟಿ ರೂಪಾಯಿ ಇದೆ. 2026-2027ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ 7 ಲಕ್ಷ ಕೋಟಿಗೆ ಏರಲಿದೆ. 7 ಲಕ್ಷ ಕೋಟಿ ಎಂದರೆ ಕರ್ನಾಟಕ ಬಜೆಟ್ಗಿಂತಲೂ ಹೆಚ್ಚು. 2025-26ರ ಕರ್ನಾಟಕ ಬಜೆಟ್ 4 ಲಕ್ಷ ಕೋಟಿ ದಾಟಿ ದಾಖಲೆಯನ್ನ ಬರೆದಿತ್ತು. ಈ ಬಾರಿ ಭಾರತದಲ್ಲೇ ಡ್ರೋನ್, ಯುದ್ಧ ವಿಮಾನ, ಮಿಸೈಲ್, ದೇಶೀಯವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತದೆ. ಅದರಲ್ಲೂ ಅಗ್ನಿ, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳ ಉತ್ಪಾದನೆಗೆ ಮೋದಿ ಸರ್ಕಾರ ಮಣೆ ಹಾಕಲಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು ಭಾರತ ಅಂತಂದ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಆಗಾಗ ನೇಪಾಳ, ಶ್ರೀಲಂಕಾ, ದೂರದ ಟರ್ಕಿ ಕೂಡ ಇದೀಗ ಕತ್ತಿ ಮಸಿಯೋಕ್ ಪ್ರಾರಂಭ ಮಾಡಿದೆ. ಅದರಿಂದ ಇರೋ ಬರೋ ಶತ್ರುಗಳಿಗೆ ಟಕ್ಕರ್ ಕೊಡಬೇಕು ಅಂತ ಭಾರತ ಮತ್ತಷ್ಟು ಮಗದಷ್ಟು ಸದೃಢವಾಗ್ತಾ ಇದೆ. ಇದೇ ದೃಷ್ಟಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.